ನಮ್ಮ ಮೆಟ್ರೋದಲ್ಲಿ ಪ್ರೇಮಿಗಳ ಸರಸ ಸಲ್ಲಾಪ. ಮೆಟ್ರೋ ರೈಲಲ್ಲಿ ಮೈ ಮರೆತು ಹೋಗಿದ್ರು ಯುವಕ ಮತ್ತು ಯುವತಿ ಪ್ರೇಮಿಗಳು. ಕೆಆರ್ಪುರಂ ನಿಲ್ದಾಣದ ಬಳಿ ನಡೆದಂತಹ ಘಟನೆ ಇದು. ಮೆಟ್ರೋ ರೈಲಲ್ಲಿ ಮೈ ಮರೆತು ಕೂತ್ಕೊಂಡಿದ್ರು ಯುವಕ ಯುವತಿ. ಕೆಆರ್ಪುರಂ ನಿಲ್ದಾಣದ ಬಳಿ ನಡೆದಂತಹ ಘಟನೆ. ಟ್ರೈನ್ನಲ್ಲಿ ಪರಸ್ಪರ ಕಿಸ್ ಮಾಡಿದ ಈ ಜೋಡಿ. ಸಾರ್ವಜನಿಕ ಸ್ಥಳದಲ್ಲಿ ಈ ಜೋಡಿ ಕಿಸ್ಸಿಂಗ್ ಮಾಡಿರೋದು. ಜಾಲತಾಣದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ. ಜೋಡಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಜುಗರ ತರುವಂತಹ ವರ್ತನೆಗೆ ಕ್ರಮ ಆಗಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಅಂದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಆಕ್ರೋಶ ವ್ಯಕ್ತವಾಗ್ತದೆ. ಇದು ನೋಡಿ ದೃಶ್ಯ, ಇದು ಮೆಟ್ರೋದಲ್ಲಿ ಸೆರೆ ಸಿಕ್ಕಿರುವಂತಹ ಸಾವಿರಾರು ಜನ ಇದ್ದಾರೆ ಮೆಟ್ರೋ ಒಳಭಾಗದಲ್ಲಿ. ಟ್ರೈನ್ ಹೋಗ್ತಾ ಇದ್ದಾಗ ಇವರು ಪರಸ್ಪರ ಅಪ್ಕೊಂಡು ಕಿಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯಾದಂತಹ ವರ್ತನೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಮಾರು ಜನ ಕುಟುಂಬ ಸಮೇತರಾಗಿ ಸಂಚಾರ ಮಾಡ್ತಾ ಇರ್ತಾರೆ ಮೆಟ್ರೋಗಳಲ್ಲಿ. ಸ್ಕೂಲು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಹೆಣ್ಮಕ್ಳು ವೃದ್ಧರು ಎಲ್ಲರೂ ಇರ್ತಾರೆ. ಅಂತಹ ಜಾಗದಲ್ಲಿ ಇಂತಹ ದುರ್ವರ್ತನೆ. ಸಿದ್ದರಾಮಪಾಳ್ಯ ಇವರೇನು ಡ್ರಿಂಕ್ಸ್ ಮಾಡಿದ್ರು ಅಥವಾ ಬೇರೆ ಏನಾದರೂ ಸೇವನೆ ಮಾಡಿದ್ರು ಯಾವುದು ಗೊತ್ತಿಲ್ಲ. ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಆಗಬೇಕು, ಕಠಿಣ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಮರ್ಯಾದೆ ಇರೋಂಥವ್ರು ಓಡಾಡೋದಾದ್ರೂ ಹೆಂಗೆ ಮೆಟ್ರೋದಲ್ಲಿ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಆ ರೀತಿಯಾದಂತಹ ಘಟನೆ ಮೆಟ್ರೋದಲ್ಲಿ ನಡೆದಿರೋದು. ಖುಲ್ಲಂ ಖುಲ್ಲ ಯಾರು ನೋಡ್ತಾರೆ, ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಯಾವುದು ಕೂಡ ಅವರಿಗೆ ಪರಿಜ್ಞಾನನೇ ಇಲ್ಲ. ಮೈ ಮರೆತು ಕೂತ್ಕೊಂಡಿರೋದು. ಸಿದ್ದರಾಮಪಾಳ್ಯ ಸೊ ಇಷ್ಟದ ಮಟ್ಟಿಗೆ ಇವರು ವರ್ತಿಸಿದ್ದಾರೆ ಅಂದ್ರೆ ಮೆಟ್ರೋದಲ್ಲಿ. ಏನಾದರೂ ಪಾನಮತ್ತರಾಗಿದ್ರ, ಡ್ರಿಂಕ್ಸ್ ಮಾಡಿದ್ರ ಅಥವಾ ಗಾಂಜಾ ಏನಾದರೂ ಹೊಡೆದಿದ್ರ, ಸಹಜವಾಗಿ ಇಂಥದ್ದೊಂದು ಅನುಮಾನ ಬರುತ್ತೆ. ಸಿದ್ದರಾಮಪಾಳ್ಯ ಮೆಟ್ರೋ ರೈಲಲ್ಲಿ ನಡೆದಂತಹ ಘಟನೆ. ಸಿದ್ದರಾಮಪಾಳ್ಯ ನನ್ನೂರಳ್ಳಿ ಕುಂದಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಮೆಟ್ರೋದಲ್ಲಿನ ದೃಶ್ಯ ನೋಡ್ತಾ ಇದ್ದೀವಿ. ನಿಜಕ್ಕೂ ದುರದೃಷ್ಟ ಇದು. ಸುಮಾರು ಜನ ಕುಟುಂಬಸ್ಥರು ಫ್ಯಾಮಿಲಿಗಳ ಸಮೇತ ಓಡಾಡ್ತಾ ಇರ್ತಾರೆ. ಏನ್ ಹೇಳ್ಬೇಕಿಂತವ್ರಿಗೆ ಕ್ರಮ ಆಗ್ಬೇಕು ಅಂತ ಒತ್ತಾಯ ಇದೆ. ಖಂಡಿತ ಅರುಣ್, ಕೆಆರ್ಪುರ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರುವಂತಹ ವಿಡಿಯೋ ಇದು. ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಮ್ಮ ಮೆಟ್ರೋ ಅಧಿಕಾರಿಗಳ ಗಮನವನ್ನು ಕೂಡ ಸೆಳೆಯೋದಕ್ಕೆ ಜನರು ಕೂಡ ಟ್ಯಾಗ್ ಮಾಡಿ ಅವರಿಗೆ ತಿಳಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ನಮ್ಮ ಮೆಟ್ರೋ ಕಡೆಯಿಂದ ಯಾವುದೇ ರೀತಿಯಾಗಿ ಅಧಿಕೃತವಾದ ಸ್ಪಷ್ಟನೆ ಆಗಲಿ ಅಥವಾ ಕ್ರಮ ತಗೊಂಡಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ ಯಾವ್ದು ಬಂದಿಲ್ಲ. ಸೊ ದೆಹಲಿ ಮೆಟ್ರೋದಲ್ಲಿ ಸಾಮಾನ್ಯವಾಗಿ ಇಂತಹ ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಮೆಟ್ರೋ ಒಳಗಡೆನೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಅಥವಾ ಗಲಾಟೆ ಎಬ್ಸೋದು ಅಥವಾ ಬೇರೆ ಬೇರೆ ರೀತಿಯಾಗಿ ವಿಚಿತ್ರವಾದ ಪ್ರಯೋಗಗಳೆಲ್ಲ ದೆಹಲಿ ಆ ಭಾಗದ ಮೆಟ್ರೋಗಳೆಲ್ಲ ನಾವು ನೋಡಿದೀವಿ. ಬೆಂಗಳೂರು ಮೆಟ್ರೋದಲ್ಲಿ ಇಂತಹ ಒಂದು ಘಟನೆಯನ್ನ ಬಹಳ ವಿರಳವಾಗಿ ನಾವು ನೋಡ್ತಾ ಇದ್ದದ್ದು. ಸೊ ಇಂತಹ ಒಂದು ಸಾರ್ವಜನಿಕರು ಇರುವಂತಹ ಜಾಗದಲ್ಲಿ ಇನ್ನೊಬ್ಬರಿಗೆ ಮುಜುಗರ ಆಗುವಂತಹ ರೀತಿಯಲ್ಲಿ ವರ್ತನೆ ಮಾಡಿರುವಂತದ್ದು ಈ ಜೋಡಿ ವಿರುದ್ಧ ವ್ಯಾಪಕ ಟೀಕೆಗೆ ಗುರಿ ಆಗ್ತಾ ಇದೆ. ಎಷ್ಟೇ ಆಧುನಿಕತೆಗೆ ಒಗ್ಗಿಕೊಂಡ್ರು ಕೂಡ ಪರಸ್ಪರ ಗೌರವಿಸಬೇಕು ಇನ್ನೊಬ್ಬರ ಮನೋಭಾವನೆಗೆ. ಅಕ್ಕಪಕ್ಕ ಇರುವಂತಹ ಹಿರಿಯರಿಗೆ ಜೊತೆಗೆ ಯುವಕರಿಗೆ ಮುಜುಗರ ಆಗುವಂತಹ ಒಂದು ದೃಶ್ಯ ಎಲ್ಲ ಕಡೆ ವೈರಲ್ ಆಗ್ತಾ ಇರೋದು. ಇವ್ರ ವಿರುದ್ಧ ಕಠಿಣವಾದ ಕ್ರಮಕ್ಕೆ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.